ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾವು ಯಾವ ಕಾರ್ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ನನ್ ಅದರ್ ದೆನ್ XUV 700. ಸೊ ಇದ್ರ ಕೀ ನೋಡ್ಬೋದು ನೀವು. ಇದರಲ್ಲಿ ನಿಮಗೆ ಲಾಕ್, ಅನ್ಲಾಕ್, ಬೂಟ್ ಓಪನಿಂಗ್, ಹಾಗೆ ಇದರಲ್ಲಿ ಒಂದು ಫ್ಲಿಪ್ ಕೀ ಕೂಡ ಕೊಟ್ಟಿದ್ದಾರೆ. ಹಿಂದ್ಗಡೆ ನಿಮಗೆ ಮಹೇಂದ್ರ ಲೋಗೋ ಕೂಡ ಸಿಗುತ್ತೆ. ಸೊ ಈ ಗಾಡಿ ಪರ್ಟಿಕ್ಯುಲರ್ ಆಗಿ ನಿಮಗೆ AX5 ವೇರಿಯಂಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಡೀಸೆಲ್ 6 ಸ್ಪೀಡ್ ಮ್ಯಾನ್ಯುಯಲ್ ಆಪ್ಷನ್ ಇದೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ತುಂಬ ಸ್ಪೋರ್ಟಿಯರ್ ಲುಕ್ ಆಗಿ ಕೊಟ್ಟಿದ್ದಾರೆ. ಫ್ರಂಟ್ ಗ್ರಿಲ್ಲಲ್ಲಿ ನಿಮಗೆ ಮಹೇಂದ್ರ ಲೋಗೋ ನೋಡ್ಬೋದು. ಹಾಗೆ ಈ ಕಡೆ ನೋಡ್ತಾ ಇದ್ದರೆ LED DRLs ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. LED ಲೈಟ್ಸ್ ಕೂಡ ಕೊಟ್ಟಿದ್ದಾರೆ, ಹೈ ಬೀಮ್, ಲೋ ಬೀಮ್, ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ನಿಮಗೆ ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ, ಸಿಲ್ವರ್ ಕಲರ್ ಸ್ಕಫ್ ಪ್ಲೇಟ್. ಸೊ ಇಲ್ಲಿ ಟಾಪ್ ಮಾಡಲಲ್ಲಿ ನಿಮಗೆ ರೆಡಾರ್ ಕೂಡ ಬರುತ್ತೆ. ಸೊ ಇದು AX5 ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ADAS ಆಗಲಿ 360 ಡಿಗ್ರಿ ಕ್ಯಾಮ್ರಾ ಆಗಲಿ ಪ್ರೊವೈಡ್ ಮಾಡಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಏರೋಟಿನ್ ವೈಪರ್ಸ್ ಬರುತ್ತೆ. ಕಂಪನಿ ಇದರಲ್ಲಿ ಯಾವುದೇ ರೀತಿಯಾದ ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ. ಹಾಗೆ ಸೈಡ್ ಪ್ರೊಫೈಲಿಗೆ ಬಂದರೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫೋಲ್ಡಬಲ್ ORVMs ವಿತ್ ಟರ್ನ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲಿಗೆ ಬಂದರೆ 235/65R 17 ಇಂಚ್ ಟೈರ್ ಪ್ರೊಫೈಲ್ ಬರುತ್ತೆ. ಮಷಿನ್ ಕಟ್ ಅಲಾಯ್ ವೀಲ್ಸ್ ವಿತ್ ಆಲ್ 4 ಡಿಸ್ಕ್ ಬ್ರೇಕ್ಸ್ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಫ್ಲೆಶ್ ಡೋರ್ ಹ್ಯಾಂಡಲ್ಸ್ ಕೂಡ ಪಾಪಪ್ ಆಗುತ್ತೆ. ಅದು ಟಾಪ್ ಮಾಡಲಲ್ಲಿ ಮಾತ್ರ ಪಾಪಪ್ ಆಗುತ್ತೆ. ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಆಗಿ ಆಪ್ರೇಟ್ ಮಾಡಬೇಕು. ಸೊ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಕ್ರೋಮ್ ಡೋರ್ ಸ್ಟ್ರಿಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಆಕ್ಸೆಸರಿಯಾಗಿ ಫುಟ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲೆ ನೋಡ್ತಾ ಇದ್ದರೆ ನಿಮಗೆ ರೂಫ್ ರೈಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಇಂಟ್ಯಾಕ್ಟ್ ಆಗಿದೆ. ಪ್ಯಾನರಾಮಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ರೇರ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ಶಾರ್ಕ್ ಫಿನ್ ಆಂಟಿನಾ ಕೊಟ್ಟಿದ್ದಾರೆ, ಸ್ಪಾಯ್ಲರ್ ಕೊಟ್ಟಿದ್ದಾರೆ, ರೇರ್ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಡಿಫಾಗರ್, ವೈಪರ್, ವಾಷರ್ 3 ಕೂಡ ಅವೈಲೇಬಲ್ ಮಾಡಿದ್ದಾರೆ. ಇದರ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನೋಡ್ತಾ ಇದ್ದರೆ ನಿಮಗೊಂದು ಕ್ಯಾಮ್ರಾ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಟೇಲ್ ಲೈಟ್ ವಿಚಾರಕ್ಕೆ ಬಂದರೆ ಇದು ಕಂಪ್ಲೀಟ್ LED ಟೇಲ್ ಲೈಟ್ಸ್. ಹಾಗೆ ಇದರಲ್ಲಿ ನಿಮಗೆ ಇಂಡಿಕೇಟರ್ ಕೂಡ ಸೀಕ್ವೆನ್ಷಿಯಲ್ ಬರುತ್ತೆ. ರೇರ್ ಲ್ಯಾಂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಬಂಪರ್ ವಿಚಾರಕ್ಕೆ ಬಂದರೆ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ರಿಫ್ಲೆಕ್ಟರ್, ಹಾಗೆ ಇಲ್ಲೊಂದು ಯೂಜ್ ಆಫ್ಟರ್ ಮಾರ್ಕೆಟ್ ಬಂಪರ್ ಕೂಡ ಹಾಕ್ಸಿದ್ದಾರೆ. ಕೆಳಗಡೆ ನೋಡಿದ್ರೆ ನಿಮಗೆ ಸಿಲ್ವರ್ ಕಲರ್ ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ದರೆ ನಿಮಗೆ XUV 700 ಬ್ಯಾಡ್ಜಿಂಗ್. XUV 700 ಇಂಟೀರಿಯರ್ಸ್ ನೋಡೋದಾದರೆ ಸ್ಟಾರ್ಟಿಂಗ್ ವಿತ್ ಫ್ರಂಟ್ ಡೋರ್, ಡೈವರ್ ಡೋರ್ ನೋಡ್ಬೋದು ನೀವು. ಇದರಲ್ಲಿ ನಿಮಗೆ ಡುವಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ಆಲ್ 4 ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಕೂಡ ಮಾಡ್ಕೊಬೋದು. ಟಾಪ್ ಮಾಡಲಲ್ಲಿ ನಿಮಗೆ ಸಿಲ್ವರ್ ಕಲರ್ ಲಿವರ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಮ್ಯಾಟ್ ಲಿವರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ನಿಮಗೆ ಸ್ಪೀಕರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸ್ಪೀಕರ್ ಜೊತೆಗೆ ಇದರಲ್ಲಿ 1 ಲೀಟರ್ ವಾಟರ್ ಬಾಟ್ಲು ಕೂಡ ಆರಾಮಾಗಿ ಇಟ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಟ್ವಿಟರ್ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಏನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಡ್ರೈವರ್ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಮ್ಯಾನ್ಯುಯಲ್ ಸೀಟ್ಸ್ ಬರುತ್ತೆ. ನಿಮಗೆ ಟಾಪ್ ಎಂಡಲ್ಲಿ 6 ವೇ ಎಲೆಕ್ಟ್ರಾನಿಕ್ ಸೀಟ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಮೆಮೊರಿ ಫಂಕ್ಷನ್ಸ್ ಕೂಡ ಅವೈಲೇಬಲ್ ಮಾಡಿದ್ದಾರೆ ಟಾಪ್ ಎಂಡಲ್ಲಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಫಂಕ್ಷನ್ಸ್ ಕೊಟ್ಟಿಲ್ಲ. ಇಲ್ಲಿ ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಫೀಚರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆ್ಯಂಡ್ ಆನ್ ಮಾಡೋಕ್ಕೆ, ಹೆಡ್ಲೈಟ್ ಲಿವರ್ ಅಡ್ಜಸ್ಟ್ ಮಾಡೋಕ್ಕೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಸಿಲ್ವರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಟ್ರೀಟ್ಮೆಂಟಲ್ಲಿ ನಿಮಗೆ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಟೇರಿಂಗ್ ವೀಲ್ ನೋಡೋದಾದ್ರೆ ನಿಮಗೆ ಟೀ ಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಬರಲ್ಲ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ಮಹೇಂದ್ರ ಲೋಗೋ ಇದೆ. ಈ ಕಡೆ ನೋಡೋದಾದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಕಂಟ್ರೋಲ್ ಮಾಡೋ ಅಂಥದ್ದು ಸ್ವಿಚಸ್ ಕೂಡ ಇಲ್ಲಿದೆ. ಹಾಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡ್ಕೊಬೋದು. ಸೆಂಟ್ರಲ್ ಕನ್ಸೋಲ್ ನೋಡೋದಾದರೆ ನಿಮಗೆ ಇಲ್ಲೊಂದು ಹಾಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಮ್ರೆಸ್ಟ್ ಒಳಗಡೆ ಸ್ಪೇಸ್ ಇದೆ. ಸೊ ಸೆಂಟ್ರಲ್ ಕನ್ಸೋಲಲ್ಲಿ ನಿಮಗೆ ಪಿಯಾನೋ ಬ್ಯಾಂಕ್ ಫಿನಿಶಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವಾಟರ್ ಬಾಟ್ಲು ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೀ ಸ್ಲಾಟ್ ಇಡೋಕ್ಕೆ ಇಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು ವಿತ್ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಡಲ್ಲ ಈ ವೇರಿಯಂಟಲ್ಲಿ. ಸೊ ಆಟೋಮೆಟಿಕ್ AC ಕಂಟ್ರೋಲ್ಸ್ ಬರಲ್ಲ, ಕಂಪ್ಲೀಟ್ ಮ್ಯಾನ್ಯಲ್ AC ಕಂಟ್ರೋಲ್ಸ್ ಬರುತ್ತೆ. ನಿಮಗೆ 3 ಡ್ರೈವಿಂಗ್ ಮೋಡ್ಸ್ ಬರುತ್ತೆ, ಜಿಪ್, ಜ್ಯಾಪ್, ಝೂಮ್ ಅಂತ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು, ನಿಮಗೆ 10.5 ಇಂಚ್ ಡಿಜಿಟಲ್ ಡಿಸ್ಪ್ಲೇ ಕೊಡ್ತಾರೆ. ಇದರಲ್ಲಿ ಈ ಕಡೆ ನಿಮಗೆ RPM ಮೀಟರ್ ಕೊಡ್ತಾರೆ, ಸ್ಪೀಡೋ ಮೀಟರ್, ಈ ಕಡೆ ಫ್ಯೂಲ್ ರೇಂಜ್ ಕೊಡ್ತಾರೆ. ಈ ಕಡೆ ನೋಡಿದ್ರೆ ಇಂಜಿನ್ ಟೆಂಪ್ರೇಚರ್ ಕೊಡ್ತಾರೆ.
ಸೊ ಇದರಲ್ಲಿ ನಿಮಗೆ ಎಷ್ಟು ಓಡಿದೆ ಅಂತ ಇಲ್ಲಿ ತೋರಿಸುತ್ತೆ. ನಿಮಗೆ 12.5 ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಇದರಲ್ಲೇ ಸಪೋರ್ಟ್ ಆಗುತ್ತೆ. ಮ್ಯೂಸಿಕ್ ಕೂಡ, ಫೋನ್, ನ್ಯಾವಿಗೇಷನ್ ಕೂಡ ಇದೆ. ಫನ್ ವಿತ್ XUV 700 ಇದೆ. ಕಂಪ್ಲೀಟ್ ಡ್ರೈವ್ ಮೋಡ್ಸ್ ಸೆಲೆಕ್ಟ್ ಮಾಡ್ಕೊಬೋದು. ಜಿಪ್, ಜ್ಯಾಪ್, ಝೂಮ್. ಜಿಪ್ ಬಂದು ಎಕನಾಮಿ, ಹಾಗೆ ಜ್ಯಾಪ್ ಬಂದು ಸಿಟಿ ಮೋಡ್ಗೆ, ಹಾಗೆ ಝೂಮ್ ಬಂದು ಸ್ಪೋರ್ಟ್ ಮೋಡ್ಗೆ. ಹಾಗೆ ಇದರಲ್ಲಿ ನಿಮಗೆ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಸ್ಟೇರಿಂಗ್ ಆಗಲಿ, ಸಸ್ಪೆನ್ಷನ್ ಆಗಲಿ ಎಲ್ಲ ಕಸ್ಟಮೈಸ್ ಮಾಡ್ಕೊಬೋದು. ಹಾಗೆ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ವೆಹಿಕಲ್ ಇನ್ಫೋ ನೋಡ್ಬೋದು. ಫೋನ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಆಪ್ಷನ್ ಇದೆ. 3D ಸರೌಂಡ್ ಸೌಂಡ್ ಸಿಸ್ಟಮ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಬೋದು. ಈ ಗಾಡೀಲಿ ನಿಮಗೆ ವೈಫೈ ಕೂಡ ಅವೈಲೇಬಲ್ ಮಾಡಿದ್ದಾರೆ ಮಹೇಂದ್ರದವರು. ಸೊ ಮೇಲ್ಗಡೆ ನೋಡಿದ್ರೆ ನಿಮಗೆ ಇದರಲ್ಲಿ ನಿಮಗೆ ಆ್ಯನ್ಯುವಲ್ ಡೇ ಆ್ಯಂಡ್ ನೈಟ್ IRVM ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. LED ಲೈಟ್ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ SOS ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಲಿ ಅಂತ ಹೇಳಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಇಂಡಿಯಾಸ್ ಫೇವ್ರೆಟ್ ಫೀಚರ್ ಪ್ಯಾನರಾಮಿಕ್ ಸನ್ರೂಫ್. ಟೋಟಲ್ 3rd ರೋವರೆಗೂ ಹೋಗುತ್ತೆ ಇದು. ಸೊ ಸೆಂಟರ್ ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು. ಡುವಲ್ ಟೋನ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಟಾಪ್ ಎಂಡಲ್ಲಿ ನಿಮಗೆ ಇದು ಕಂಪ್ಲೀಟ್ ಸಾಫ್ಟ್ ಟಚಲ್ಲಿ ಬರುತ್ತೆ. ಸೊ ಗ್ಲೌ ಬಾಕ್ಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಸಾಫ್ಟ್ ಓಪನಿಂಗ್ ಗ್ಲೌ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಡೀಪಾಗಿದೆ ಅಂತಲೇ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ಡ್ರೈವರ್ ಸೀಟ್ ಇದೆಲ್ಲ ನೋಡಾಯಿತು. ಇಲ್ಲಿ ಮಿಡ್ ಪ್ಯಾಸೆಂಜರ್ ಸೀಟ್ಸ್ಗೆ ಹೋಗೋಣ. ಬ್ಯಾಕ್ ಡೋರ್ ನೋಡೋದಾದರೆ ಇಲ್ಲಿ ನಿಮಗೆ ಡುವಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಪವರ್ ವಿಂಡೋ ಕೆಳಗಡೆ ನೋಡ್ತಾ ಇರ್ಬೋದು. ನಿಮಗೆ 1 ಲೀಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಪೀಕರ್ ಹಾಗೆ ಇದರಲ್ಲಿ ಟ್ವಿಟರ್ ಕೂಡ ಅವೈಲೇಬಲ್ ಮಾಡಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಸೆಕೆಂಡ್ ರೋ ನೋಡೋದಾದರೆ ಫಾರ್ ಇನ್ಫಾರ್ಮೇಷನ್ ನಾನು 5'8" ಇದ್ದೀನಿ. ಅಂಡರ್ ಸಪೋರ್ಟ್ ನೋಡ್ಬೋದು ನಿಮಗೆ ಡಿಸೆಂಟಾಗಿದೆ. ಹಾಗೆ ಲೆಗ್ ಗ್ರೂಮ್ ತುಂಬ ಜಾಸ್ತಿನೇ ಇದೆ. ಸೊ ಹೈಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ರಿಕ್ಲೈನ್ ಕೂಡ ಮಾಡ್ಕೊಬೋದು. ಹಿಂದೆ ಮುಂದೆ ಆರಾಮಾಗಿದೆ. ಹಾಗೆ ಇದರಲ್ಲಿ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಮಾತ್ರ ಫಿಕ್ಸ್ಡ್ ಹೆಡ್ ರೆಸ್ಟ್. ಸೊ ಸೆಂಟ್ರಲ್ಲಿ ನಿಮಗೆ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ. ಸೊ ಸೀಟ್ ಕವರ್ಸ್ ಹಾಕಿರೋದ್ರಿಂದ ಸೊ ಇದು ಕವರ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ. ಸೊ ಇದರಲ್ಲಿ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ. ಹುಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ ಕೂಡ ಕೊಟ್ಟಿದ್ದಾರೆ. LED ಕ್ಯಾಬಿನ್ ಲೈಟ್. ಹಾಗೆ ಸನ್ ರೂಫ್ ನೋಡ್ಬೋದು, ತುಂಬಾ ಯೂಸ್ ಆಗಿದೆ. ನಿಮಗೆ ರೇರ್ AC ವೆಂಟ್ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ C-ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಫೋನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ 3rd ರೋಗೆ ಹೋಗೋಣ, ನೋಡೋಣ ಹೇಗಿದೆ ಸ್ಪೇಸು ಅಂತ. ಬನ್ನಿ 3rd ರೋಗೆ ಹೋಗೋಣ. ತುಂಬ ಇಕ್ಕಟ್ಟು ಅನಿಸ್ತಿದೆ. ನಾಟ್ ದ ಮೋಸ್ಟ್ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಹಾಗೆ ಇದನ್ನು ರಿಕ್ಲೈನ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. AC ವೆಂಟ್ಸ್, ಇಲ್ಲೊಂದು 1 ಲೀಟರ್ ಬಾಟ್ಲು ಹೋಲ್ಡರ್, ಸೀಟ್ ಬೆಲ್ಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಿಮಗೆ AC ಲಿವರ್ ಹಾಗೆ AC ವೆಂಟ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ 1 ಲೀಟರ್ ಬಾಟ್ಲ್ ಕೂಡ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸೀಟ್ ಬೆಲ್ಟ್ ಕೂಡ ಇದೆ. ಸೊ ಈ ಗಾಡಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ಸ್, ಆಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ ABS EBD ಬರುತ್ತೆ. ಹಿಲ್ ಸ್ಟಾರ್ಟ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಐಸೋಫಿಕ್ಸ್ ಚೈಲ್ಡ್, ಏರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇಷ್ಟು ಫೀಚರ್ಸ್ ಕೊಡ್ತಾ ಇದ್ದಾರೆ. ತುಂಬ ಫೀಚರ್ ಲೋಡೆಡ್ ಕಾರ್ ಅಂತ ಹೇಳ್ಬೋದು. ಸೊ ಈ ಗಾಡಿಯ ಬೆಲೆ ಬಂದು 23 lakhs ಆನ್ ರೋಡ್ ಡೀಸೆಲ್ ಮ್ಯಾನ್ಯುವಲ್ ಆಗಿರುತ್ತೆ ಈ ಗಾಡಿ ವೇರಿಯಂಟ್ ಬಂದು. ಸೊ ಈ ಗಾಡಿ ಇವಾಗ ಪರ್ಟಿಕ್ಯುಲರ್ ಆಗಿ ಪ್ರೊಡಕ್ಷನಲ್ಲಿಲ್ಲ. ಸೊ ಇದು ಅಂದರೆ ನೆಕ್ಸ್ಟ್ ವರ್ಷನ್ ಅಂತಲೇ ಹೇಳ್ಬೋದು. XUV 7XO ಬರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬಾ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಬರುತ್ತೆ. ಸೊ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 2.2 ಲೀಟರ್ ಹೆಮಾಕ್ ಡೀಸೆಲ್ ಇಂಜಿನ್ ಬರುತ್ತೆ. ವಿಚ್ ಪ್ರೊಡ್ಯೂಸಸ್ 186 ಹಾರ್ಸ್ ಪವರ್ ಆ್ಯಂಡ್ 450 Nm ಟಾರ್ಕ್. 4 ಸಿಲಿಂಡರ್ 6 ಸ್ಪೀಡ್ ಮ್ಯಾನ್ಯುವಲ್ ಸಿಗುತ್ತೆ, ಆಟೋಮೆಟಿಕಲ್ಲೂ ಸಿಗುತ್ತೆ ನಿಮಗೆ. ಹಾಗೆ ಇದರಲ್ಲಿ ನಿಮಗೆ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಇಂಜಿನ್ ಇನ್ ಕೇಸ್ ಏನಾದರೂ ಜಾಸ್ತಿ ಹೀಟ್ ಆಯಿತು ಅಂದರೆ ಇದು ಕೂಲ್ ಮಾಡೋಕ್ಕಂತಲೇ ಈ ಇನ್ಸುಲೇಷನ್ ಕೊಟ್ಟಿರೋದು. ಸೊ ಹೇಗನ್ನಿಸ್ತು ನಿಮಗೆ XUV 700 ರಿವ್ಯೂ? ಸೊ ನಿಮ್ಗೇನಾದರೂ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ದಿಸ್ ಈಸ್ ರಿಷಿ ಸೈನಿಂಗ್ ಆಫ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.